देखो, देखिए हम जो जीवन करते हैं हर एक पशु पक्षी प्राणियों के लिए और पौधों के लिए मनुष्यों के लिए अनिवार्य जो है हम जिंदा रहने के लिए वो बहुत ही आवश्यक चीज है। नावेनु ಗಿಡ ಮರ ಪ್ರಾಣಿ ಪಕ್ಷಿಗಳು ಮನುಷ್ಯರಿಗೂ ಸಹ ಅವಶ್ಯಕತೆ ಇರುವಂತಹ ಜೀವನದ ನಡೆಕೊಂಡು ಹೋಗೋದಕ್ಕೆ ಬೇಕಾಗಿರುವಂತಹ ಅತ್ಯಮೂಲ್ಯವಾದಂತಹ ಒಂದು ಆಹಾರಕ್ಕೆ ಸಂಬಂಧಪಟ್ಟಿರುವಂತಹ ಇದು ನೈಸರ್ಗಿಕವಾಗಿ ನಮಗೆ ಸಿಗುತ್ತದೆ ನೋಡಿ। ಈಗ ಎಲ್ಲ ವಾತಾವರಣ ಹೇಗಿದೆ ನಿಮಗೆ? ಹೇಗಿದೆ ವಾತಾವರಣ? ಹೇಗಿದೆ? ತಂಪಾಗಿದೆ ಅಲ್ವಾ? ನಾವು ಬೆಳಗಿನ ಜಾವ ಆದ್ರೆ ಮಂಜು ಮುಸುಕುತ್ತೆ, ಮಂಜು ಮುಸುಕಿದ್ರೆ ಏನಾಗುತ್ತೆ, ನಾವು ಹೊರಗಡೆ ಹೋದಾಗ ಎಲೆಗಳ ಮೇಲೆ ಸಣ್ಣ ಸಣ್ಣ ಹನಿಗಳು, ಅದನ್ನ ಇಬ್ಬನಿ ಅಂತೇಳಿ ಕರಿತೀವಿ. ಅದನ್ನ ಏನಂತ ಕರಿತೀವಿ ನಾವು? ಇಬ್ಬನಿ. ಮಂಜು ಎಲೆ ಮೇಲೆ ಇದ್ದಾಗ ಅದೇನಾಗುತ್ತೆ, ಇಬ್ಬನಿ ಅನೇನೇನೇನು ಸೇರಿಕೊಂಡು ಹಾಗೆ ನಿಂತ್ಕೊಂಡಿರುತ್ತೆ. ಅದನ್ನ ನೋಡೋದಕ್ಕೆ ಬಹಳ ಚಂದ ಅನ್ಸುತ್ತೆ, ಹೌದಾ? ನಮಗೆಲ್ಲ ನೀರು ಹೇಗೆ ಸಿಕ್ಕುತ್ತೆ, ನೀರು ಹೇಗೆ ಬರುತ್ತೆ? ಫಸ್ಟ್ ಇಲ್ಲ ವಾತಾವರಣ ಬಿಸಿ ಆಗುತ್ತೆ. ಬಿಸಿ ಆದಾಗ ಏನಾಗುತ್ತೆ, ಆ ಬಿಸಿಯ ಒಂದು ವಾತಾವರಣ ಮೇಲಕ್ಕೆ ತಗೊಂಡು ಹೋಗುತ್ತೆ. ಮೇಲಕ್ಕೆ ತಗೊಂಡು ಹೋದಾಗ ಏನಾಗುತ್ತೆ, ಆ ಬಿಸಿ ಆದಂತಹ ಎಲ್ಲ ಸೇರಿಕೊಂಡು ಮೋಡಗಳಾಗ್ತವೆ. ಮೋಡಗಳಾಗ್ಬಿಟ್ಟು ಏನಾಗ್ತವೆ, ಒಂದಕ್ಕೊಂದು ಡಿಕ್ಕಿಯನ್ನು ಕೊಟ್ಟಾಗ ಮಳೆ ಬರುತ್ತೆ. ಮಳೆ ಬಂದಾಗ ಹನಿ ಹನಿಯಾಗಿ ಮಳೆ ಬಂದಾಗ ಎಲ್ಲ ಸೇರಿಕೊಂಡು ಹರ್ಕೊಂಡು ಹೋಗಿ ನದಿಗಳು ಕೆರೆಗಳು ನದಿಗಳು ಹಳ್ಳ ಕೊಳ್ಳಗಳೆಲ್ಲ ಸೇರಿಕೊಂಡು ಏನಾಗುತ್ತವೆ, ಕೊನೆ ಒಂದು ದೊಡ್ಡ ಸಮುದ್ರದಲ್ಲಿ ಸೇರ್ಕೊಳ್ತವೆ. ನಾವು ಊಟ ಮಾಡ್ತಾ ಇರ್ತೀವಿ, ಗಂಟೆಗೆ ಸಿಕ್ಕಾಕೊಳ್ಳುತ್ತೆ, ಅವಾಗ ನಾವು ಏನೆಲ್ಲ ಉಪಯೋಗಿಸ್ತೇವೆ? ನೀರು, ಹೌದಾ? ಪ್ರತಿಯೊಂದು ಮನುಷ್ಯನಿಗೂ ಅಥವಾ ಪ್ರಾಣಿಗಳಿಗೂ ಎಲ್ಲರಿಗೂ ಸಹ ನೀರು ಅತ್ಯವಶ್ಯಕ. ಇದು ನೀರು, ಹೌದಾ? ಇವನು ಏನ್ ಮಾಡ್ತಾನೆ ನೋಡಿ, ಇವನು ಏನೆಲ್ಲ ಕುಡಿತಾ ಇದ್ದಾನೆ? ಪಾನಿ. ये क्या पी रहा है? पानी पी रहा है। कुड़ियो देखिए, हाँ, रंगस्वामी ने पानी पी लिया। क्या पी लिया रंगस्वामी ने? पानी पी लिया। देखिए ये पानी है। और थोड़ा रंगस्वामी पानी पिएगा, पीजिए पानी पी। चलिए, ನಮಗೆ ನೀರು ಬಹಳ ಅತ್ಯವಶ್ಯಕವಾಗಿ ಇದೆ, ಹೌದಾ? ಈ ಸ್ವಲ್ಪ ಕುಡಿಯಿರಿ ನೀರು. ಇದು ನೀರು ಅಲ್ವಾ? ನೀರು ನಮಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಆಹಾರ ಪದಾರ್ಥಗಳಲ್ಲಿ ಜೀವನ ಧಾತ್ರಿ ಸ್ಪಷ್ಟ. ನೋಡಿ, ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಅತ್ಯಮೂಲ್ಯವಾದಂತಹದ್ದೇನು? ವರ್ಷ ಅಂದ್ರೆ ಮಳೆ. ಮಳೆ ಬೇಕೇ ಬೇಕು. उससे पहले हम उसका
मनुष्य का जीवन करना, कार्य करना, ये जीवन बिताते हैं ना। जीवन हर दिन काम करके खाना पीना काम ये सभी करते हैं, इसको हम जीवन कहते हैं। धात्री का मतलब है भूमि। ಮಳೆ ಜೀವನ ಅಂದ್ರೆ ಜೀವನ, ಧಾತ್ರೆ ಅಂದ್ರೆ ಭೂಮಿ, ವರ್ಷ ಅಂದ್ರೆ ಮಳೆ. ಏನು ಈ ಪಾಠದ ಶೀರ್ಷಿಕೆಯಲ್ಲಿರುವಂತಹ ಅರ್ಥ ಏನು ನಮಗೆ ತಿಳಿ ಹೇಳಿದ್ದಾರೆ ಅನ್ನೋದನ್ನ ನಾವೀಗ ನೋಡೋಣ. पाठ 14 जीवन दात्री वर्षा। संकलित छात्र पानी के उपयोग और लाभ से परिचित होते हैं। ಮಕ್ಕಳು ಇದರಿಂದ ಏನಂತ ತಿಳ್ಕೊತಾರೆ? छात्र ಅಂದ್ರೆ ವಿದ್ಯಾರ್ಥಿಗಳು, ಪಾನಿ ಅಂದ್ರೆ ನೀರು, ಉಪಯೋಗ. ವಿದ್ಯಾರ್ಥಿಗಳು ನೀರಿನ ಉಪಯೋಗವನ್ನ ತಿಳ್ಕೊಳ್ತಾರೆ ಮತ್ತು लाभ से परिचित होते हैं। ನೀರಿನಿಂದ ಸಿಗುವಂತಹ ಲಾಭ ಏನು ಅನ್ನೋದು ಸಹ ನೀವು ಪರಿಚಯ ಮಾಡಿಕೊಳ್ತೀರಾ ಈ ಪಾಠದಿಂದ. ಇದು ಪಾಠದಲ್ಲಿರುವಂತಹ ಪ್ರಮುಖವಾದಂತಹ ವಿಷಯ ಅದು ಏನೇನಂತ ಈಗ ನಾವು ನೋಡೋಣ. इस पाठ में पानी का उपयोग और लाभ का परिचय पाते हैं आप सभी लोग। आप सब विवरण से हम इसको देखेंगे। जीवन के लिए पानी अनिवार्य है। पानी के स्रोत अनेक है, नदी, नाला, सागर आदि। ये सबका कारण है वर्षा। समुद्र, झील, तालाब और नदियों का पानी सूरज की गर्मी से वाष्प बनकर ऊपर उठता है। इस वाष्प से बादल बनते हैं। जीवन के लिए पानी अनिवार्य है। ನಮ್ಮ ಜೀವನಕ್ಕೋಸ್ಕರ ಏನು ಅನಿವಾರ್ಯ? ನೀರು ಅನಿವಾರ್ಯ. पानी के स्रोत अनेक स्रोत ಅಂದ್ರೆ ಮೂಲ. ನೀರಿನ ಮೂಲಗಳು ಅನೇಕ ಇದ್ದಾವೆ. ಮೂಲಾಧಾರ, ಮೂಲ ಆಧಾರ. ಇದು ಸ್ತೋತ್ರ ಮೂಲಾಧಾರ. ಏನು? ನದಿ, ನದಿಗಳು. ನಾಲ ಅಂತಂದ್ರೆ ಸಣ್ಣ ಸಣ್ಣ ಕೆರೆಗಳು, ಕೆರೆಗಳು. ಸಾಗರ, ನದಿ, ಸಾಗರ ಮತ್ತು ನದಿ. ಕೆರೆ, ಹಳ್ಳ, ಹಳ್ಳಗಳು ಅಂತ ಹೇಳ್ತೀವಲ್ಲ, ಇವೆಲ್ಲ ಕಾರಣ. इन सबका कारण है वर्षा. ಇವೆಲ್ಲದರ ಒಂದು ಕಾರಣ ಏನು? ಮಳೆ. ಮಳೆ ಬಂದ್ರೆ ಮಾತ್ರ ನದಿ, ಕೆರೆ, ಹಳ್ಳ, ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇರ್ತವೆ. ಇದಕ್ಕೆ ಕಾರಣ ಏನು? ಮಳೆ. ನೋಡಿ, ಸಮುದ್ರ, ಸಮುದ್ರ ಅಂದ್ರೆ ಸಾಗರ, ಇವೆಲ್ಲ ಸಮುದ್ರ. ಝೀಲ್ ಅಂದ್ರೆ ಮೇಲಿಂದ ಧುಮುಕಿ ಬರ್ತಾ ಇರ್ತಾವಲ್ಲ, ಝೀಲ್ ಅಂದ್ರೆ ಮೇಲಿಂದ ಹುಕ್ಕಿ ಹರಿತಾ ಇರ್ತಾವಲ್ಲ, ಓಕೆ ಝೀಲ್ ಅಂದ್ರೆ. ತಾಲಾಬ್ ಅಂದ್ರೆ ಒಂದು ಸಣ್ಣ ಕೊಳ್ಳ, ಕೊಳ, ಕೊಳ ಅಂತಾರೆ. ತಾಲಾಬ್ ಅಂದ್ರೇನ? ಕೊಳ, ತಾಲಾಬ್, ಕೊಳ. ಅಂದ್ರೆ ಕೊಳ. नदियों का पानी सूरज की गर्मी से बाष्प बनकर ऊपर उठता है. ಈ ಎಲ್ಲ
ಇವೆಲ್ಲವುಗಳಿಂದ ಸೇರ್ಬಿಟ್ಟು ಏನಾಗುತ್ತೆ, ನದಿ, ಹಳ್ಳ, ಕೊಳ್ಳಗಳು, ಕೆರೆಗಳೆಲ್ಲ ಬಿಸಿಲಿನ ಶಾಖ ಬೀಳುತ್ತೆ. ಬಿಸಿಲಿನ ಶಾಖ ಬಿದ್ದಾಗ ನೋಡಿ, ಸೂರ್ಯ ಸೂರ್ಯನ ಶಾಖ ಈ ನದಿಗಳ ಮೇಲೆ, ಹಳ್ಳ ಕೊಳ್ಳಗಳ ಮೇಲೆ ಬಿದ್ದಾಗ ಏನಾಗುತ್ತೆ, ಈ ಒಂದು ಶಾಖ ಬಿದ್ದಾಗ, ಬಿಸಿ ಬಿದ್ದಾಗ ಏನಾಗುತ್ತೆ, ಇಲ್ಲಿ ಈ ಥರ ಬಿಸಿ ಉದ್ಭವ ಆಗುತ್ತೆ. ಬಿಸಿ ಗಾಳಿ ಉದ್ಭವ ಆದಾಗ ಏನಾಗುತ್ತೆ, ಅದು ಮೇಲೆ ಹೋಗಿ ಏನಾಗುತ್ತೆ, ಮೋಡಗಳಾಗ್ತವೆ. ಆ ಹಾವಿನೇ ಮೋಡಗಳಾಗ್ತವೆ. ಆ ಮೋಡಗಳು ಏನಾಗ್ತವೆ ನೋಡಿ, ಬಾದಲ್ ಅಂದ್ರೆ ಮೋಡ. ಗರ್ಮಿ ಬಾಷ್, ಗರ್ಮಿ ಅಂದ್ರೇನು, ಬಿಸಿ. ಸೂರ್ಯನ ಶಾಖ ಹೇಗಿರುತ್ತೆ, ಸೂರ್ಯನ ಶಾಖ ಹೇಗಿರುತ್ತೆ, ಬಿಸಿ ಆಗಿರುತ್ತೆ. ಸೂರಜ್ ಅಥವಾ ಸೂರ್ಯ, ಇದು ಸೂರ್ಯ ನೋಡಿ. ಗರ್ಮಿ ಅಂದ್ರೆ ಬಿಸಿಲು, ಇದು ಸೂರ್ಯ. ಸೂರ್ಯನ ಒಂದು ಬಿಸಿ ನದಿಗಳ ಮೇಲೆ, ನೀರಿನ ಮೇಲೆ ಬಿದ್ದಾಗ ಏನಾಗುತ್ತೆ, ಅದು ಆವಿಯಾಗಿ ಮೇಲಕ್ಕಾಗಿ ಏನಾಗುತ್ತೆ ನೋಡಿ. ಬಾಷ್ಪ, ಸೆಕೆ ಆದಾಗ ನಾವು ಬೆಳಿತೀವಿ ನೋಡ್ರಿ, ಅದನ್ನೇ ಬಾಷ್ಪ. ಸೆಕೆ ಆದಾಗ ನಮಗೆ ಉಗಿ ಅಂತ ಇರುತ್ತಲ್ಲ, ಬಿಸಿಯಾಗಿ ತಾಪ ಆಗಿ ಎಲ್ಲೆಲ್ಲಿ ಎಲ್ಲ ಕಡೆಯೂ ನಮಗೇನಾಗುತ್ತೆ, ತೇವಾಂಶ ಆಗುತ್ತೆ ದೇಹದಲ್ಲಿ, ಹೌದಾ. इस बाष्प से बादल बनते हैं. ಉದಾಹರಣೆಗೆ ನೀವು ಅನ್ನ ಮಾಡ್ತಾ ಇರ್ತೀರ, ಕುಕ್ಕರಲ್ಲಿ ಇಟ್ಕೊಳ್ರಿ. ಕುಕ್ಕರಲ್ಲಿ ಇಟ್ಟಾಗ ನಾವು ವಿಸಿಲನ್ನು ತೆಗಿತೀವಿ. ತೆಗೆದಾಗ ಆ ಹೊಗೆ ಬರ್ತಾ ಇರುತ್ತೆ ಅಂತ. ಅದಕ್ಕೆ ನಾವು ಕೈ ಹಿಂಗಿಡಿದಾಗ ಏನಾಗುತ್ತೆ, ಕೈ ಹಿಡಿದ್ರೆ ಏನಾಗುತ್ತೆ, ಆ ಗಾಳಿ ನಮ್ಮ ಕೈಯಿಂದ ಹೊರಗಡೆ ಹೋಗಿ ಅಲ್ಲೇ ತಾಪ ಆಗುತ್ತೆ ಸ್ವಲ್ಪ. ಆದಾಗ ಅಡ್ಡ ಆದಾಗ ಮತ್ತೆ ಕೈ ತೆಗೆದು ನೋಡ್ರಿ, ಕೈಯೆಲ್ಲ ಒತ್ತೆ ಆಗಿರುತ್ತೆ ನೋಡಿದ. ಇನ್ನೂ ಒಳ್ಳೆ ಉದಾಹರಣೆ ಅಂತಂದ್ರೆ, ಅನ್ನ ಬಂದಾಗ ಮುಚ್ಚಳ ಮುಚ್ಚಿರ್ತೀರ, ಆ ಮುಚ್ಚಳದ ಕೆಳಗಡೆ ಹನಿ ಹನಿಯಾಗಿರ್ತದೆ ನೋಡಿ, ಅದೇ ಬಾಷ್ಪ. ಬಿಸಿಯಾದಂತಹದ್ದು ಏನಾಗಿರುತ್ತೆ, ಮೇಲಕ್ಕೆ ಹೋದಾಗ ನೀರು ಹನಿ ಹನಿಗಳಾಗಿ ನಾವು ತಟ್ಟೆ ಹಿಂಗೆ ಬಗ್ಸಿಟ್ಟಾಗ ಆ ನೀರೆಲ್ಲ ಕೆಳಗಡೆ ಬಂದಿರುತ್ತೆ, ಅದನ್ನು ಬಾಗಿಸಿರ್ತೇವೆ. ಆ ಥರ ಆಗಿ ಏನಾಗುತ್ತೆ, ಹನಿ ಹನಿಗಳೆಲ್ಲ ಸೇರಿ ನಮ್ಮ ತಟ್ಟೆನ ಬಗ್ಸಿದಾಗ ಅವು ಸರಾಗವಾಗಿ ನೀರು ಬಂದ್ಬಿಡ್ತವೆ, ತಟ್ಟೆನಲ್ಲಿ ಇರೋದಿಲ್ಲ, ಹೌದಾ. ಹೀಗಾಗಿ ಅದು ಏನಾಗುತ್ತೆ, ಮಳೆಗೆ ಹೇಗೆ ಬರುತ್ತೆ ಅನ್ನೋದಕ್ಕೆ ಒಳ್ಳೆ ಉದಾಹರಣೆ. ಆ ಥರ ಬರುತ್ತೆ. ಬಾದಲ್ ಅಂದರೆ ಮೋಡಗಳು, ಬಾದಲ್ ಬಾದಲ್ ಮೋಡಗಳು. मॉडल ये बादल जब ठंडी हवा से टकराते हैं, ಈ ಮೋಡಗಳಿಗೆ ಏನಾಗುತ್ತೆ, ತಂಪನೆ ಗಾಳಿ ಬಂದಾಗ, ತಂಪಾದ ಗಾಳಿ ಬಂದಾಗ ಏನಾಗುತ್ತೆ ನೋಡಿ. तो इनमें रहने वाले बाष्प के कण पानी की बूंदे बन जाते हैं. ಇದೆಲ್ಲ ಮೋಡ ಆಗಿದೆ, ಇದಾಗಿರುತ್ತಲ್ಲ, ಇದೇನಾಗುತ್ತೆ, ತಂಪಾದ ಗಾಳಿ ಬೀಸಿದಾಗ ಅದು ಹನಿ ಹನಿಯಾಗಿ ಮಳೆಯ ರೂಪದಲ್ಲಿ ಏನಾಗುತ್ತೆ, ಮತ್ತೆ ನಮಗೆ ಕೆಳಗೆ ಬರುತ್ತೆ ನೀರು, ಮಳೆಯ ರೂಪದಲ್ಲಿ ಕೆಳಗೆ ಬರುತ್ತೆ, ಹೌದಾ. कण पानी की बूंदे बन जाते हैं. ಕಣ ಅಂದರೆ ಒಂದ್ಸತಿ ನೀವು ಚಾಲ್ಪಿಸನ್ನ ಬಿಸಿಲು ಹಿಂಗೆ ಅಂದ್ಕೊಂಡ್ರಿ, ಎಲ್ಲ ತಿಂಡಿ ಇದ್ದಾಗ
ಅಂದಾಗ ಈ ಕಾಣಲ್ಲ. ಬಿಸಿಲೇನಾದ್ರೂ ಇದ್ರೆ ಅದೇನಾಗುತ್ತೆ ಗೊತ್ತಾ, ಇಲ್ಲೆಲ್ಲ ನಮ್ಮ ರೂಮೆಲ್ಲ ಹಾಡ್ಬಿಡುತ್ತೆ, ಅದೆಲ್ಲ ನೋಡಿ ಆ ಥರ ಕಾಣಿಸುತ್ತೆ. बूंदों वाले बादल भारी होकर जब धरती की आकर्षण शक्ति से खींच जाते हैं. ನೋಡಿ ಬೂಂದೆ ವಾಲೆ ಅಂದ್ರೆ ಹನಿಗಳು, ಇವೇನಿದ ಬೂಂದೆ ವಾಲೆ ಅಂತ. ಇವು ಬೂಂದೆ ವಾಲೆ ಅಂದ್ರೆ ಹನಿಗಳು. ಹನಿಗಳಿಂದ ಕೂಡಿರುವ ಮೋಡಗಳು ಏನಾಗುತ್ತೆ, ಅವು ನೀರಾಗಿ ಪರಿವರ್ತನೆ ಮಾಡುತ್ತೆ. पानी के रूप में, किसके रूप में, पानी के रूप में, पानी के रूप में बदल जाते हैं. देखिए बूंदा वाले बादल भारी होकर ವಜ್ಜನಾಗುತ್ತೆ. ನೀರು ತಾನೆ ಭಾರ ಇರುತ್ತಲ್ವಾ, ಆ ಭಾರ ರೂಪ ಏನಾಗುತ್ತೆ, ಭೂಮಿಗೆ ಗುರುತ್ವಾಕರ್ಷಣೆ ಶಕ್ತಿ ಇದಲ್ವಾ, ತನ್ನ ಕಡೆ ಆಕರ್ಷಣೆ ಮಾಡ್ಕೊಳ್ಳೋದು. ನೋಡಿ ಇದೊಂದು ಶಾರ್ಟ್ ಪೀಸ್ ನಮಗೆ ಹಗುರ ಅನ್ಸ್ಬೋದು, ಆದ್ರೆ ನಾವು ಬಿಟ್ಟಾಗ ಏನಾಗುತ್ತದು ಕೆಳಗೆ ಬರುತ್ತೆ. ಇದು ಆಕರ್ಷಣೆ ಶಕ್ತಿ ಇದಕ್ಕೆ ಇದೆ, ಹೌದಾ. ನೋಡಿ ನಾವು ಒಂದ್ ವೇಳೆ ಬಿದ್ರೂ ಅಷ್ಟೇ ಹೆಂಗ್ ಬೀಳ್ತೀವಿ, ನೆಲದ ಮೇಲೆ ಬೀಳ್ತೀವಿ, ಹೌದಾ, ನೆಲದ ಮೇಲೆನೆ ಬೀಳ್ತೀವಿ. ಯಾಕೆ, ಭೂಮಿಗೆ ಆ ಗುರುತ್ವಾಕರ್ಷಣೆ ಶಕ್ತಿ ಇದೆ. ಅದು ಈ ತರ ನೀರಾಗಿ ಪರಿವರ್ತನೆಗೊಳ್ಳುತ್ತೆ. ನೋಡಿ ಮುಂದೆ तब वर्षा के रूप में बरस जाते हैं. ಅವಾಗ ಏನಾಗುತ್ತೆ, ಹನಿಗಳೆಲ್ಲ ಸೇರಿ ಮಳೆಯ ರೂಪದಲ್ಲಿ ಮಳೆಯ ರೂಪ ಪಡ್ಕೊಳ್ಳುತ್ತೆ. ಯಾವ ರೂಪ ಪಡ್ಕೊಳ್ಳುತ್ತೆ, ಮಳೆಯ ರೂಪ ಪಡ್ಕೊಳ್ಳುತ್ತೆ. ಪಡ್ಕೊಂಡಾಗ ಏನಾಗುತ್ತೆ ನೋಡಿ, इस प्रकार धरती से बादल और बादल से धरती तक बाष्प की यात्रा बहुत रोचक है. ನೋಡಿ ಮೇಲಿಂದ ಕೆಳಗೆ ನೀರು ಬರೋದು, ಮತ್ತೆ ಆ ನೀರೇ ಹಾವಿಯಾಗಿ ಮೇಲೆ ಹೋಗೋದು. ಈ ಒಂದು ಪ್ರಕ್ರಿಯೆ ಹೇಗಿದೆಯಪ್ಪ ಅಂದ್ರೆ ತುಂಬಾ ರೋಚಕವಾಗಿದೆ, ರೋಮಾಂಚನಕಾರಿಯಾಗಿ ಇದೆ. ಅದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಮಳೆ ಬರುತ್ತೆ, ಮತ್ತೆ ಎಲ್ಲ ಸೇರ್ಕೊಳ್ಳುತ್ತೆ, ಬಿಸಿಲಿನ ತಾಪ ಬರುತ್ತೆ, ಮತ್ತೆ ಆ ಬಿಸಿ ತಾಪ ಏನಾಗುತ್ತೆ, ಮೇಕ್ ಹೋಗುತ್ತೆ, ಮೋಡಗಳಿಗೆ ಪರಿವರ್ತನೆಗೊಳ್ಳುತ್ತೆ, ಹನಿ ಆಗಿ ಬರ್ತವೆ. ಆ ಹನಿಯಾಗಿ ಸೇರಿ ಮಳೆಯಾಗಿ ಏನಾಗುತ್ತೆ, ಮತ್ತೆ ಹಳ್ಳ ಕೊಳ್ಳ ಸಮುದ್ರಗಳೆಲ್ಲ ತುಂಬುತ್ತವೆ. ಇದು ಚಕ್ರದ ಹಾಗೆ, ಹಗಲು ಇರುಳು ಚಕ್ರ ಹೇಗಿದೆಯೋ ಆ ರೀತಿ ಅದು ಹೋಗ್ತಾ ಇರುತ್ತೆ. ನೋಡಿ ಇದು ಒಂದು ಕ್ರಿಯೆಯಾಗಿ ಯಾವಾಗಲೂ ನಿರಂತರವಾಗಿ ನಡೀತಾ ಇರುತ್ತೆ ಪ್ರಕೃತಿಯಲ್ಲಿ. ನೋಡಿ एशिया में यूरोप की तरह 12 महीने वर्षा नहीं होती. मानसूनी हवाएं वर्षा लाते हैं. सर्दी गर्मी की ऋतुओं में वर्षा आमतौर पर कम होती है. एशिया में यूरोप की तरह 12 महीने ವರ್ಷ नहीं होती. ಏಷ್ಯಾ ಖಂಡದಲ್ಲಿ ಯುರೋಪ್ ಅನ್ನುವಂತಹ ಒಂದು ರಾಜ್ಯ, ರಾಷ್ಟ್ರ. ಯುರೋಪ್ ಖಂಡದಲ್ಲಿ ಏಷ್ಯಾ ಖಂಡದಲ್ಲಿ ಯುರೋಪ್ ರಾಷ್ಟ್ರ. ಅಲ್ಲಿ ವರ್ಷದ 365 ದಿನಗಳು ಸಹ ಏನಾಗ್ತಾ ಇರುತ್ತೆ, ಮಂಜಿನಿಂದ ಬಹಳ ಥಂಡಿಯಿಂದ ಕೂಡಿರುತ್ತೆ. ಅಲ್ಲಿ ಮಂಜು ಎಷ್ಟು ಹತ್ರ ಬೀಳುತ್ತೆ, ಮನೆಗಳ ಮೇಲೆ ಚಾವಣಿಗಳ ಮೇಲೆಲ್ಲ ಬೀಳ್ತಾ ಇರುತ್ತೆ. ಕಾಲಿನ ಮೇಲೆ ಬೀಳುತ್ತೆ, ಕಾಲು ಕಾಣೋದಿಲ್ಲ. ನಾವು ಕಾಲಿಟ್ಟರೆ ಕಾಲು ಕೆಳಗಡೆ ಹೋಗ್ಬಿಡುತ್ತೆ. ನಾವು ಈ ಥರ ಇರೋದಿಲ್ಲ, ಇಷ್ಟು ನಾವು ನಾರ್ಮಲ್ ಆಗಿರಲ್ಲ, ಸ್ವಾಭಾವಿಕವಾಗಿರಲ್ಲ. ಹಿಂಗೇನಾರ ಇದ್ಬಿಟ್ರೆ ನಮ್ಗೆ ಏನಾಗುತ್ತೆ, ಕೆಳಗಡೆ ಹೋಗ್ಬಿಡ್ತಾರೆ ಮನುಷ್ಯ, ರಕ್ತ ಹೆಪ್ಪಟ್ಬಿಡುತ್ತೆ. ರಕ್ತ ಹೆಪ್ಪಟ್ಬಿಟ್ಟು ನರದಲ್ಲಿ ರಕ್ತ ಸಂಚಾರ ಏನಾಗುತ್ತೆ, ನಿಂತ್ಬಿಡುತ್ತೆ.
ನಿಂತಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಆ ಮನುಷ್ಯ ಇಲ್ಲದಂಗೆ ಆಗುತ್ತೆ. ಅದಕ್ಕೆ ಅವರು ದಪ್ಪನೇ ಆದಂತಹ ಸ್ವೆಟರು, ದಪ್ಪವಾದಂತಹ ಹೊದಿಕೆಗಳು, ಇಷ್ಟಿಷ್ಟು ದಪ್ಪ ತಡಿಗಳನ್ನು ಅವರು ಅದ್ರ ಮೇಲೆ ಹಾಕೊಂಡು ಮಲ್ಕೊಂತಾರೆ. ಬೂಟು, ಬ್ಲೌಸಸ್ಸು, ತಲೆ ಎಲ್ಲ ಒಣಕ ಹಾಕೊಂಡು ಕ್ಲೀನೇ ಪ್ಯಾಕಪ್ ಆಗಿರ್ತಾರೆ. ಅವರು ಪ್ಯಾಕಪ್ ಆಗ್ದಲೇ ಹೊರಗಡೆಗೆ ಬರಕ್ಕೆ ಆಗ್ತದೆ. ಹೊರಗಡೆಗೆ ಬರಕ್ಕೆ ಆಗದೆ ಇರುವಾಗ ಏನಾಗುತ್ತೆ, ಅನಾಹುತಗಳು ಆಗ್ತವೆ. ಆದರೆ ಅಲ್ಲಿ ಹಾಗೆ ನಮ್ಮ ಇದರಲ್ಲಿ ಇಲ್ಲ. ಮಾನ್ಸೂನಿ ಹವಾಯೇ ವರ್ಷ ಲಾತಿ ಹೇ ನೋಡಿ, ಜುಲೈಯಿಂದ ಏನಾಗುತ್ತೆ, ಗಾಳಿ ಬೀಸುತ್ತೆ. ಮಾನ್ಸೂನಿ ಹವಾಯೇ ಅವಾಗ ತಾನೇ ಬಿತ್ತೋದು, ಬೆಳೆಯೋದು, ಮಾಡೋದು ಎಲ್ಲ. ಆ ಹವಾಯೇ ಅಂದ್ರೆ ಗಾಳಿಗಳು. सर्दी गर्मी की ऋतुओं में वर्षा आमतौर पर कम होती है. सर्दी ಅಂದ್ರೆ ಥಂಡಿಗಾಲದಲ್ಲಿ ಗಾಳಿ ಬರಲ್ಲ ಅಷ್ಟಾಗಿ, ಮತ್ತೆ ಬೇಸಿಗೆ ಕಾಲದಲ್ಲೂ ಸಹ ಅಷ್ಟಾಗಿ ಗಾಳಿ ಬರಲ್ಲ. ತರ ಜುಲೈ ಆಗಸ್ಟ್ನಿಂದ ಹಿಡಿದು ಮತ್ತೆ ಏನಾಗುತ್ತದೆ, ಜಾಸ್ತಿ ತಂಪಾದ ಗಾಳಿ ಬರ್ತಾ ಇದೆ. ಹೌದಾ? ನಮ್ಮದು ಮಾನ್ಸೂನ್ ಗಾಳಿ ಏನಾಗುತ್ತೆ, ಬದಲಾವಣೆ ತರುತ್ತೆ ನೋಡಿ. ಎರಡೆರಡು ಋತುಗಳಿಗೆ, ಒಂದೊಂದು ಋತುಗಳಿಗೆ ಎರಡೆರಡು ತಿಂಗಳು. ಹೌದಾ? ಆ ಪ್ರಕಾರ 6 ಋತುಗಳು ಇದಾವೆ. ಯಾವ್ಯಾವ ತಯಾರಿಗಾರ ಗೊತ್ತಾ? ಯಾವ್ಯಾವ ತಯಾರಿಗಾರ ಗೊತ್ತಾ? ಗೊತ್ತಿಲ್ಲ? ऋतु और महीनों के नाम देखिए। 6 ऋतु है, वसंत ऋतु, ग्रीष्म ऋतु, वर्षा ऋतु, शरद ऋतु, हेमंत ऋतु और शिशिर ऋतु। ये एक ऋतु को 2-2 महीने आते हैं। देखिए, वसंत ऋतु को मार्च और अप्रैल आता है, और दूसरा ग्रीष्म ऋतु को मई और जून आते हैं, और वर्षा ऋतु को जुलाई और अगस्त आता है, और शरद ऋतु को सितंबर और अक्टूबर आता है। हेमंत ऋतु नवंबर और जनवरी में आता है, और शिशिर ऋतु जनवरी और फरवरी में आता है। इस प्रकार 2-2 महीनों के लिए एक ही ऋतु का प्रभाव पड़ता है। जो मैं कह रही हूँ आपके समझ में आ रहा है ना? आ रहा है? अरे ನಿಮಗೆ ಅರ್ಥ ಆಗುತ್ತಾ? ಇವು 6 ಋತುಗಳು: ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಶರದ್ ಋತು, ಹೇಮಂತ ಋತು, ಶಿಶಿರ ಋತು. ಇವು ಋತುಗಳಾದ್ರೆ ಈ ಋತುಗಳಿಗೆ 2-2 ತಿಂಗಳಿಗೆ ಒಂದೊಂದು ಋತುಗಳ ತರ ಭಾಗವನ್ನ ಮಾಡಿದ್ದಾರೆ. ವಸಂತ ಋತುದಲ್ಲಿ ಮಾರ್ಚ್ ಏಪ್ರಿಲ್ ಅಲ್ಲಿ ವಸಂತ ಋತು ಆದ್ರೆ ಅವಾಗ ಎಲೆಗಳು ಚಿಗುರ್ತಾ ಇರ್ತವೆ, ಚೆನ್ನಾಗಿ ಇರುತ್ತೆ, ಅದಕ್ಕೆ ವಸಂತ ಋತು. ಗ್ರೀಷ್ಮ ಋತು ನೋಡಿ, ಎಲೆ ಮೈಯಿಂದ ಜೂನ್ವರೆಗೂ ಅವಾಗ ಎಲೆಗಳು ಉದುರ್ತಾ ಇರ್ತವೆ. ಆಮೇಲೆ ವರ್ಷ ಋತು ಅಂದರೆ ಮಳೆ ಬರ್ತಾ ಇರುತ್ತೆ ಜುಲೈ ಮತ್ತು ಆಗಸ್ಟ್ನಲ್ಲಿ. ಶರದ್ ಋತು ಇಲ್ಲಿ ಇದು ಒಂಥರ ವಾತಾವರಣ ಇರುತ್ತೆ, ಸಿತಂಬರಿಂದ ಅಕ್ಟೋಬರ್ವರೆಗೂ. ಹೇಮಂತ ಋತುದಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಹೇಮಂತ ಋತು ಇರುತ್ತೆ. ಶಿಶಿರ ಋತು ಜನವರಿಯಿಂದ ಫೆಬ್ರವರಿ. ಹೀಗೆ ಏನಾಗುತ್ತೆ, ಹೊಸ ಋತುಗಳು ಮತ್ತು ತಿಂಗಳುಗಳು 2 ತಿಂಗಳಿಗೆ ಒಂದೊಂದು ಋತು ಹಾದು ಹೋಗ್ತಾ ಇರುತ್ತೆ. ನಮ್ಮ ವಾತಾವರಣದಲ್ಲಿ ಬದಲಾವಣೆಗಳು ಆಗ್ತಾ ಇರ್ತವೆ. ಮಳೆಗಾಲ, ಚಳಿಗಾಲ, ಗಾಳಿಗಾಲ, ಬೇಸಿಗೆ ಕಾಲ,
ಈ ಥರ ಅನೇಕ ಎಲೆ ಉದುರುವ ಕಾಲ ಇವೆಲ್ಲವೂ ಸಹ ಇರ್ತವೆ. ಅದಕ್ಕೆ ನಮ್ಮ ಪೂರ್ವಿಕರು ಅನೇಕ ರೀತಿಯಲ್ಲಿ ಲೆಕ್ಕಾಚಾರವನ್ನು ಹಾಕಿ ವರ್ಷಗಳನ್ನು, ತಿಂಗಳುಗಳು, ದಿನಗಳು, ವಾರಗಳು ಈ ಥರ ಲೆಕ್ಕ ಹಾಕಿ ವಾತಾವರಣದ ಬದಲಾವಣೆಗೆ ಅನುಕೂಲಕರವಾಗಿ ಈ ರೀತಿ ಹೆಸರುಗಳನ್ನ ಅವರು ಇಡಬಹುದು ಅಂತ ನಮಗೆ ಅನಿಸುತ್ತೆ. ಈ ರೀತಿಯಾಗಿ ಇಲ್ಲಿ ಒಂದು ಶಬ್ದ ನೋಡ್ಕೊಂಡು ಇದು ವಿಲೋಮ ಶಬ್ದ ಅಂತ ವಿಲೋಮ ಮೂರು ನಿಮಿಷ ಅಷ್ಟೇ ಆಗಿರೋದು. ಇಪ್ಪತ್ತೊಂದಾಗಿತ್ತು, ಈಗ 3 ಆಗೈತಿ, 25 ಆಗಿತ್ತು. ನೋಡಿ, ಈ ರೀತಿಯಾಗಿ ನಾವಿಲ್ಲಿ ವಿಲೋಮ ಶಬ್ದಗಳನ್ನು ಸಹ ನಾವು ನೋಡ್ಬೋದು. इदिष्टो आयत मकला अब तक जो किया हो समझ में आए होंगे. हम यहाँ तक कर चुके थे. अब आप सभी को गृह कार्य को देते हो, प्रश्न देते हो. उन प्रश्नों को आप क्या करना चाहिए, घर में लेकर आना है. पानी कैसे आता है, बादल कैसे बनता है, उन बादलों से वर्षा कैसे पड़ती है, इन सब के बारे में हम बहुत कुछ जानकारी को अवगत कर चुके हैं. देखिए, यहाँ पर मैं गृहकारी को देती हूँ. आप ध्यान से देखकर उन प्रश्नों के उत्तर कराएं. ನೀರಿನ ಮೂಲಗಳು ಯಾವ್ಯಾವು ಅಂತ ಆಯ್ತಾ? ಎರಡನೇದು ನೋಡಿ, बादल कैसे बनते हैं. बादल कैसे बनते हैं. बनते हैं. ಇನ್ನೊಂದು ಪ್ರಶ್ನೆ, ನೀವು ಮಳೆಯಲ್ಲಿ ನಂತರ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನ ನೀವು ಬರ್ಕೊಂಡು ಮಳೆಯಲ್ಲಿ ನೆನ್ತಿರಲ್ಲ. ಮಳೆನನ್ನು ಮತ್ತು ಬಿಸಿಲಿಗೂ ಏನು ವ್ಯತ್ಯಾಸ ಅಂತ ಬರ್ಕೊಂಡು अर्थ आया. सर्दी और गर्मी का व्यत्यास देखिए. तीसरा, सर्दी और गर्मी का अंतर क्या है. अंतर ತಂಪು ಮತ್ತು ಬಿಸಿಲಿನ ವ್ಯತ್ಯಾಸ ಏನು ನೀವು ಅನುಭವಿಸಿರೋದನ್ನ ಬರ್ಕೊಂಡು ಕನ್ನಡದಲ್ಲೇ ಬರ್ಕೊಂಡ್ಬರ್ರಿ, ಕ್ಲೀನಾಗಿ ಬರ್ಕೊಂಡ್ಬರ್ರಿ. ಬಿಸಿಲಿನ ವಾತಾವರಣ ಹೇಗಿರುತ್ತೆ, ತಂಪಾದ ವಾತಾವರಣ